ಹಲೋ ಗೆಳೆಯರೇ ಹಾಗೂ ಗೆಳತಿಯರೇ, ನಾವಿರೋದು ಪುಣೆಲಿ. ಪುಣೆಯಿಂದ ಶಿರ್ಡಿ ಹೋಗ್ಬೇಕಂತ ಪ್ಲಾನ್ ಇತ್ತು, ಎಷ್ಟೋ ದಿನದಿಂದ ಪ್ಲಾನ್ ಇತ್ತು. ಅವಾಗ ಪೋಸ್ಟ್ಪೋನ್ ಮಾಡಿ 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 ಇವಾಗ ಹೊರಡ್ತಾ ಇದೀವಿ. 188 ಕಿಲೋಮೀಟರ್ಸ್ ಇದೆ ಅಲ್ಲಿಂದ. ಇವಾಗ ಅರೌಂಡ್ ನಾವ್ 8 o'clock ಹೊರಟಿದ್ವಿ ಅಲ್ಲಿಗೆ. ಅಲ್ಲಿಂದ ಇವಾಗ ಎಷ್ಟಾಯ್ತು ಟೈಮ್? 10:20 10:20 ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು. ಇನ್ನೊಂದು 49 ಕಿಲೋಮೀಟರ್ಸ್ ಬಾಕಿ ಇದೆ ಹೋಗಕ್ಕೆ. 2 hours ಅಲ್ಲಿ 130 ಕಿಲೋಮೀಟರ್ಸ್ ಬಂದ್ಬಿಟ್ವಿ. ಇನ್ನೊಂದು 1 hour ಅಲ್ಲಿ ಶಿರ್ಡಿಲಿ ಇರ್ತೀವಿ. ತುಂಬಾ ದಿನ ಆದ್ಮೇಲೆ, ತುಂಬಾ ದಿನದಿಂದ ಪೋಸ್ಟ್ಪೋನ್ ಮಾಡಿ 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 ದ ಟೈಮ್ ಹ್ಯಾಸ್ ಕಮ್. ಬೆಂಗಳೂರಿಂದ ಏನಾದ್ರು ಹೋಗೋ ತರ ಇದ್ದಿದ್ರೆ ದಾರಿಲಿ ತಿಂಡಿ ಸಿಕ್ತಿತ್ತು, ಬಿಸಿ ಬಿಸಿ ಇಡ್ಲಿ, ಅದ್ರ ಮೇಲೆ ಸ್ವಲ್ಪ ಬೆಣ್ಣೆ, ಪಲಾವು, ಚಿತ್ರಾನ್ನ, ಆಹಾ ತಿಂತಿದ್ರೆ. ಇಲ್ಲೇನು ಇಲ್ಲ, ವಡಾಪಾವ್ ಬಿಟ್ರೆ ಮತ್ತೇನು? ಏನೇನೋ ಬೇರೆ ಅದೇ ವಡಾಪಾವ್ ತರನೇ ಬೇರೆ ಬೇರೆ ಅದರಲ್ಲೇ ವೆರೈಟಿ ಸಿಗುತ್ತೆ ಅಷ್ಟೇ, ಬಿಟ್ರೆ ಬೇರೆ ಏನು ಸಿಗಲ್ಲ. ನಮ್ಮ ಕಡೆ ಎಲ್ಲ ಬೆಂಗಳೂರು ಕಡೆ ಇದ್ರೆ ಏನ್ ಬೇಕಾದ್ರೂ ಚೆನ್ನಾಗಿ ತಿನ್ನಕ್ಕೆ ಇಡ್ಲಿ ಅಥವಾ ಮಾರ್ನಿಂಗ್ ಟಿಫನ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಬಟ್ ಇಲ್ಲಿ ಆ ಥರ ಏನು ಚೆನ್ನಾಗಿ ಸಿಗಲ್ಲ. ಕಾಣಿಸ್ತಿಲ್ಲ ನೀನು ಹೆಲ್ಮೆಟ್ ನೋಡೋದು, ಹೆಲ್ಮೆಟ್ ಮುಚ್ಚೋಗಿ ಯಪ್ಪ ಸಖತ್ ಬಿಸಿಲು ಗುರು. ನೋಡು, ನಮ್ಮ ಹಸ್ಬೆಂಡ್ ಫುಲ್ ಕರ್ಕರ್ಗಾಗ್ಬಿಟ್ಟಾರ ಆಲ್ರೆಡಿ. ಎಷ್ಟು ಬಿಸಿಲು ಅಂದ್ರೆ ಕಣ್ ತೆಗಿಯಕ್ ಆಗ್ತಿಲ್ಲ, ಅದಕ್ಕೆ ಗ್ಲಾಸಸ್ ಹಾಕೊಂಡಿದ್ದೀನಿ. ಇಲ್ಲೊಂದ್ 100 ಗೇಟ್ ಇದೆ. ಯಾವ ಗೇಟ್ ಹೋದ್ರು ಆ ಗೇಟ್ ಹೋಗಿ ಈ ಗೇಟ್ ಹೋಗಿ ಅಂತ ಹೇಳ್ತಾನೆ ಇರ್ತಾರೆ. ಎಲ್ಲಿ ಹೋಗ್ಬೇಕು ಗೊತ್ತಾಗಲ್ಲ, ಕೇಳೋದು ಹೋಗೋದು. ಇಲ್ಲಿ ಹೆಂಗಂದ್ರೆ ಎಲ್ಲಾ ಕಡೆನೂ ಹಿಂದಿ ಬರ್ದಿದ್ದಾರೆ ಆಯ್ತಾ. ನನ್ಗೆ ಹಿಂದಿ ಓದಕ್ ಬರುತ್ತೆ, ಇವ್ನಿಗೆ ಓದಕ್ ಬರಲ್ಲ. ಇವ್ನಿಗೆ ಮಾತಾಡಕ್ ಬರುತ್ತೆ, ನನ್ಗೆ ಮಾತಾಡಕ್ ಬರಲ್ಲ. ಹಿಂಗೆ ನಾನು ಓದ್ತೀನಿ, ಅವ್ನು ಅರ್ಥ ಮಾಡ್ಕೊತಾನೆ, ಅವ್ನು ಮಾತಾಡ್ತಾನೆ. ಹೆಂಗೆ ನಾವಿಲ್ಲಿ ಬಂದಾಗ ಒಂದು 11:50 ಏನೋ ಆಗಿತ್ತು. 12 to 12:30 ಆರತಿ ಆಗುತ್ತೆ ಅಂತ ಹೇಳಿದ್ರು. ಬಟ್ ಹೋಗಕ್ ಟ್ರೈ ಮಾಡಿದ್ವಿ. ಅಲ್ಲಿ ರಶ್ ನೋಡ್ಬಿಟ್ಟು ಗೊತ್ತಾಯ್ತು ನಮ್ಗೆ ದರ್ಶನ ಸಿಗಲ್ಲ ಅಂತ. ಮತ್ತೆ ವಾಪಸ್ ಹೊರಗೆ ಬಂದ್ವಿ. ಹೊರಗೆ ಬಂದು ಮತ್ತೆ ರೂಮ್ಗೆ ಹೋಗಿ ಫ್ರೆಶ್ ಆಗಿ ಸಾಯಂಕಾಲ ಆರತಿ ಹೋಗೋಣ ಅಂತ ಅನ್ಕೊಂಡಿದೀವಿ. ಇದೇ ಟೆಂಪಲ್, ಇದ್ರ ಆಪೋಸಿಟೇ ಒಂದು ಶಾಪ್ ಇದೆ. ಇದರಲ್ಲೇ ಥಿಂಗ್ಸ್ ಇಟ್ಬಿಟ್ಟು ನಾವು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಪಾರ್ಕಿಂಗ್ ಇಲ್ಲೇ ಮಾಡಿದ್ವಿ. ಯಾಕಂತಂದ್ರೆ ಗಾಡಿನೂ ಸೇಫ್ ಇರುತ್ತೆ ಮತ್ತೆ ಈಸಿ ಆಗುತ್ತೆ ಓಡಾಡಕ್ಕೆ ಅಂತ. ಇಲ್ಲಿ ಗಾಡಿ ಏನಂತಂದ್ರೆ ನಾವಿನ್ನ ದೇವಸ್ಥಾನಕ್ಕೆ ಒಳಗೆ ಹೋಗಿಲ್ಲ ಆಯ್ತಾ. ಒಳಗೆ ಹೋದ್ರೇ ಮೀಲ್ಸ್ ಟಿಕೆಟ್ ಸಿಗೋದು. ನಾವಲ್ಲಿ ದೇವಸ್ಥಾನ ಮುಂದೆಗಡೆ ಗಾಡಿ ಪಾರ್ಕಿಂಗ್ ಮಾಡಿದ್ವಿ ಅಂತ ಹೇಳಿದ್ವಲ್ಲ, ಅಲ್ಲೊಬ್ರು ಅಂಕಲ್ಲು ಎಲ್ಲಿ ತಿಂಡಿ ಊಟಕ್ಕೆಲ್ಲಿ ಹೋಗಬೇಕು, ಪ್ರಸಾದ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ದಕ್ಕೆ, ನೀವು ಒಳಗೆ ಹೋಗಿದ್ದೀರಾ ದರ್ಶನಕ್ಕೆ ಅಂತ ಕೇಳಿದ್ರು. ಇಲ್ಲ ಅಂತ ಹೇಳಿದ್ರು. ಹಾಗಿದ್ರೆ ನಿಮ್ಗೆ ಅಲ್ಲಿ ಹೋದರೆ ಸಿಗಲ್ಲ ಅಂತ ಅವ್ರ ಹತ್ರ ಇದ್ದಿದ್ದು ಮೀಲ್ಸ್ ಟಿಕೆಟ್ ಕೊಟ್ಟರು. ಸೊ ಇವಾಗ ಪ್ರಸಾದ ತಿನ್ನಕ್ಕಂತ ಪ್ರಸಾದ ಬಂದಿದ್ದೀನಿ. ಸ್ಟಾಪ್. ಸಿಕ್ಕಾಪಟ್ಟದ ರಶ್ ಇದೆ ಅನ್ಸುತ್ತೆ. ಬಟ್ ನಮ್ಗೆ ಹೆಂಗಂದ್ರೆ ದೇವಸ್ಥಾನಕ್ಕೆ ಬಂದಮೇಲೆ ಪ್ರಸಾದ ತಿಂದ್ರೇ ಒಂಥರ ತೃಪ್ತಿ. ವೇಟ್ ಮಾಡೋಣ, ಇನ್ನು 6 o'clock ಅಂತೆ ಆರತಿ ಟೈಮು. ಅಲ್ಲಿವರೆಗೂ ಏನು ಫ್ರೀನೇ ಇರ್ತೀವಲ್ಲ, ಪ್ರಸಾದ ತಿನ್ಕೊಂಡು ಹೋಗೋಣ. ಏನಂತ ಅಂದರೆ ಅವಾಗಲೇ ಕ್ಯೂ ತೋರಿಸೋದಲ್ಲ, ಅದು ಯಾರ್ದು ಅಂತಂದರೆ ಫ್ರೀ ಮೀಲ್ ಟಿಕೆಟ್ ತಂದಿರಲ್ಲ ಅಲ್ಲ ಅವ್ರಿಗೆ. ಈ ಟಿಕೆಟ್ ಇದ್ದರೆ ಈ ರೂಮ್ ನೋಡಿ, ಅಷ್ಟೊಂದು ಕ್ಯೂ ಇಲ್ಲ ಇದರಲ್ಲಿ, ವೇಟಿಂಗೂ ಇರಲ್ಲ. ಸೊ ನೀವು ಬರೋ ಥರ ಇದ್ದರೆ ಫ್ರೀ ಮೀಲ್ ಟಿಕೆಟ್ ತೊಗೊಂಡು ಬನ್ನಿ, ಈಸಿಯಾಗಿ ಡೈರೆಕ್ಟ್ ಹೋಗ್ಬೋದು. ವೇಟಿಂಗ್ ಲಾಬಿಲಿ ಜಾಸ್ತಿ ಹೊತ್ತಿರ್ಬೇಕಂತ ಏನಿಲ್ಲ.
ರಶ್ ನೋಡಿ ಹೆದರ್ಕೊಂಡ್ಬಿಟ್ಟಿದ್ದ ಮೊದಲು. ಹಾಂ, ಫುಲ್ ಹೆದರ್ಕೊಂಡ್ಬಿಟ್ಟಿದೆ. ಬಟ್ ಅದು ಫ್ರೀ ಮೀಲ್ ಪಾಸ್ ಇಲ್ಲದೆ ಇರೋರಿಗೆ. ಈ ಥರ ಇಸ್ಕೋತಾರೆ ಒಳಗೆ ಹೋಗ್ಬೇಕಾದ್ರೆ. ನಾನು ಕೊಟ್ಬಿಟ್ಟೆ ಹೋಗಬೇಕು. ಮೈ ಗಾಡ್, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಹಾಲ್ ನೋಡಿ. ಐ ಥಿಂಕ್ ಒಂದು 5,000 ಜನ. ಇಲ್ಲೇನೋ ಖಾಲಿ ಸೀಟ್ ಇದೆ ಅಂತೆ, ಕಳಿಸೋರು. ಅದಕ್ಕೆ ಬಂದಿದ್ದೀವಿ. 2 ಸೀಟ್ ಇದೆಯಾ? ಓಕೆ, ಇದೆ. ನನಗೆ ನಮ್ಮ ಹಸ್ಬೆಂಡ್ಗೆ. ಇಲ್ಲಿ ನೋಡಿ. ಓ ಮೈ ಗಾಡ್, ಲುಕ್ಸ್ ಸೋ ಎಮ್. ಒಂದು ರೌಂಡ್ ಪ್ರಸಾದ ಬಾರ್ಸನ. ಸಗದಾಗಿದೆ. ಶಿವಕಲೆನ ಆರ್ಟ್ ಗ್ಯಾಲರಿ ಅಂತೆ, ಹೋಗೋಣ. ಊಟ ಜಾಸ್ತಿ ಆಗಿದೆ, ನಡೆಯಕ್ಕೆ ಆಗ್ತಿಲ್ಲ. ₹10 ಅಂತೆ ಟಿಕೆಟ್ಗೆ ಒಳಗೆ ಹೋಗೋಕ್ಕೆ. ಏನಂತ ಅಂದರೆ ಇಲ್ಲಿ ಒಳಗೆ ಹೋಗಿ ಬಂದ್ವಿ. ಅಲ್ಲಿ ಛತ್ರಪತಿ ಶಿವಾಜಿ ಅವರು ಹಾಕೋತಿದ್ದು, ಅಂದರೆ ವಾರ್ ಟೈಮಲ್ಲಿ ಹಾಕಿದ್ದಿದ್ದು ಐರನ್ದು ಮೇಲೆ ಶೀಲ್ಡ್ ಇರುತ್ತಲ್ಲ, ಅದು ಅವ್ರು ಯೂಸ್ ಮಾಡ್ತಿದ್ದಿದ್ದು ಕತ್ತಿ, ಅವ್ರು ಯೂಸ್ ಮಾಡ್ತಿದ್ದಿದ್ದು ಅದು ವಾರಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ, ಈ ಕೈಯಲ್ಲೊಂದು ಈ ಕೈಯಲ್ಲೊಂದು ಯಾವ್ಯಾವ ಥರ ವೆಪನ್ಸ್ ಯೂಸ್ ಮಾಡಿದ್ರು ಅದೆಲ್ಲ ಒಳಗಡೆ ಇದೆ. ಮತ್ತು ಹಳೆ ಪೇಂಟಿಂಗ್ಸು ಅದೆಲ್ಲ ಚೆನ್ನಾಗಿತ್ತು. ₹10 ಅಂದರೆ ಅಂಡರ್ ರೇಟ್ ಆಯಿತು ಅಂತ ಹೇಳ್ಬೋದು. ಇಷ್ಟ ಆಯ್ತಾ? ಏನು ಇಷ್ಟ ಆಯಿತು? ಎಲ್ಲ ಅಲ್ಲಿ ಒಳಗಡೆ ಶಸ್ತ್ರಾಸ್ತ್ರಗಳು ಎಲ್ಲ ಹಳೇದು. ಒಬ್ಬ ಶಸ್ತ್ರಾಸ್ತ್ರ. ಹಾಂ, ಮತ್ತೆ ಹೌದಾ? ಇಲ್ಲಿದ್ದೀವಲ್ಲ, ಇಲ್ಲಿಂದು ನೆನಪಿಗೋಸ್ಕರ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಫ್ರಿಡ್ಜ್ ಮ್ಯಾಗ್ನೆಟ್ ತೊಗೊಳ್ಳೋಣ ಅಂತ ಇದ್ದೀವಿ. ನೋಡೋಣ ಯಾವ್ದು ಚೆನ್ನಾಗಿದೆ ಅಂತ. ಯಾವ್ದು ಚೆನ್ನಾಗಿದೆ ನೋಡು ಗುರು. ಹಾಂ, ಯಾವುದಾದ್ರೂ ಚೆನ್ನಾಗಿರುತ್ತೆ. ಇದು ತೆಗಿ ನೋಡೋಣ. ಬೇರೆ ಯಾವುದಾದ್ರು ಇದು ಚೆನ್ನಾಗಿರ್ತದೆ. ಇದು ತಗೊಳ್ಳೋಣ. ಇದು ಆ್ಯಕ್ಚುಲಿ ಮ್ಯಾಗ್ನೆಟ್ ಚೆನ್ನಾಗಿರಲಿಲ್ಲ, ಅದಕ್ಕೆ ಬೇರೆ ಶಾಪಲ್ಲಿ ಹೋಗ್ತಾ ಇದ್ದೀವಿ. ಯಾಕಂದರೆ ಅದು ಅಂಟ್ತಾನೆ ಇರಲಿಲ್ಲ. ಐರನ್ ಅಂತೀನಿ, ಮ್ಯಾಗ್ನೆಟ್. ಅದಕ್ಕೆ ಬೇರೆ ಶಾಪಲ್ಲಿ ನೋಡ್ತಾ ಇದ್ದೀವಿ. ಇದರಲ್ಲಿ ಇದಿಷ್ಟು ಚೆನ್ನಾಗಿತ್ತು, ಯಾವ್ದು ತೊಗೊಳ್ಳೋಣ ಅಂತ ಕನ್ಫ್ಯೂಷನಲ್ಲಿ ಇದ್ದೀವಿ. ಯಾವ್ದು ತೊಗೊಳ್ಳೋಣ? ಇದು ಇವು 3 ಚೆನ್ನಾಗಿದೆ. ಇದು ಇವೆರಡರಲ್ಲಿ ಯಾವುದು? ಇದು ತೊಗೊಳ್ಳೋಣ. ಚೆನ್ನಾಗಿದೆ ಅಲ್ಲ ಮ್ಯಾಗ್ನೆಟ್? ಇದೆ. ಸ್ವಲ್ಪ ಬಿಸಿಲು ಡೌನ್ ಆಯ್ತಲ್ಲ. ಇವಾಗ ವಾಪಸ್ ಟೆಂಪಲ್ ಹತ್ರ ಹೋಗ್ತಾಯಿದ್ದೀವಿ. ಹೋಗ್ಬಿಟ್ಟು ಅಲ್ಲಿ ಹೂವು ಮತ್ತು ಸ್ವಲ್ಪ ಪ್ರಸಾದ ಎಲ್ಲ ತೊಗೊಂಡು ಟೆಂಪಲ್ ಒಳಗೆ ಹೋಗೋಕ್ಕೆ ಕ್ಯೂ ಅಲ್ಲಿ ಹೋಗಬೇಕು. ಬಿಕಾಸ್ ಆಮೇಲೆ ಒಟ್ಟಿಗೆ ಹೋಗೋಣ ಅಂತಂದರೆ ಜಾಸ್ತಿ ಆಗಿಬಿಡುತ್ತೆ. ಅಲ್ಲಿ ವೇಟಿಂಗು ಸಿಕ್ಕಾಪಟ್ಟೆ ಇರುತ್ತೆ. ಇವತ್ತು ಸಂಡೇ ಬೇರೆ, ಎಲ್ಲ ಕಡೆ ರಶ್ ಇದೆ. ಸೊ ಅದಕ್ಕೆ ಬೇಗ ಹೋಗೋಣ. ಬೇಗ ಹೋದರೆ ಆರತಿ ಟೈಮ್ ಕರೆಕ್ಟಾಗಿ ಒಳಗೆ ಹೋಗ್ಬೋದು. ಹಾಂ, ರೈಟ್. ಮಹಾರಾಷ್ಟ್ರ ಸ್ಪೆಷಲ್ ಚಪ್ಪಲ್ ತೊಗೋಬೇಕಂತ ಆಸೆ ಇದೆ. ನೋಡೋಣ ಎಷ್ಟು ಹೇಳ್ತಾರೋ ಗೊತ್ತಿಲ್ಲ. ಚಪ್ಪಲಿ ಆಬ್ಸೆಷನ್. ಬಟ್ ಗೊತ್ತಿಲ್ಲ ಟೆಂಪಲ್ ಬಂದಾಗ ಚಪ್ಪಲಿ ತೊಗೋಬೋದಾ ತೊಗೋಬಾರ್ದಾ ಅಂತ. ಒಂದ್ಸತಿ ಮನೇಲಿ ಕೇಳಿಬಿಟ್ಟು ತೊಗೋತೀನಿ.
ಆಕ್ಚುಲಿ ಟೆಂಪಲ್ ಬಂದಾಗ ಚಪ್ಪಲಿ ತಗೋಬಾರ್ದು ಅಂತೆ, ಸೊ ಅದಕ್ಕೆ ಬೇಡ ಅಂತ ಕ್ಯಾನ್ಸಲ್ ಮಾಡಿದೆ. ಅಲ್ಲೇ ತಗೊಳ್ಳೋಣ, ಪುಣೆಲ್ಲೂ ಸಿಗುತ್ತೆ ಈ ಥರ ಮಹಾರಾಷ್ಟ್ರನ್ ಸ್ಪೆಷಲ್ ಚಪ್ಪಲ್, ಅಲ್ಲೇ ತಗೊತೀವಿ. ಏನಂತೀರಾ? ಹಾಂ, ಏನು ಮಾತಾಡ್ತಾನೆ ಇಲ್ಲ ನನ್ನ ಗಂಡ, ಬಿಸಿಲಿಗೆ ದಂಗಾಗ್ಬಿಟ್ಟಿದ್ದಾರೆ. ಟೆಂಪಲಿಂದ ಚೂರು ಮುಂದೆ ಬಂದರೆ ವಾಕಬಲ್ ಡಿಸ್ಟೆನ್ಸ್ ಒಂದು 100 ಮೀಟರ್ಸ್ ಇರುತ್ತೇನೋ ಅಷ್ಟೇ. ಈ ಥರ ಬಾಬಾ ಸ್ಟ್ಯಾಚು ಇದೆ. ಬಾಬಾ ನೀರು ಬಿಡ್ತಾ ಇದ್ದಾರೆ, ಕಮಲ ಅದ್ರ ಮೇಲೆ ಥರ ಸ್ಟ್ಯಾಚು ನೀರು ಬೀಳೋ ಥರ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ, ಹೌದು. ಒಂಥರ ಪಾರ್ಕ್ ಥರ ಮಾಡ್ಬಿಟ್ಟಿದ್ದಾರೆ. ಸಿ, ಎಲ್ಲರೂ ಇಲ್ಲಿ ಜಾಸ್ತಿ ಫೋಟೋ ತಗೊಳಕಂತಾನೆ ಬರ್ತಾರೆ. ಎಲ್ಲಿ ನೋಡಿದ್ರು ನೋಡಿ ನೋಡಿ, ಫೋಟೋ 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 ಫೋಟೋ. ಚೆನ್ನಾಗೈತೆ, ನೈಸ್ ನೋಡಿ. ಕ್ಯಾಮ್ರಾ 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 ಈ ಆ್ಯಂಗಲಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಿಲ್ಲ. ಕ್ಯಾಮ್ರಲ್ಲಿ ಐ ಥಿಂಕ್ ಬ್ಲ್ಯಾಕ್ ಇದೆ, ಬಟ್ ಇಲ್ಲಿ ರೋಸ್ ಗೋಲ್ಡ್ ಕಲರ್ ಇದ್ದಾರೆ. ಆ ನೀರು ಎಲ್ಲಿ ಹೋಗುತ್ತೇನೋ, ಎಲ್ಲಿ ಹೋಗುತ್ತಾ ನೀರು? ಕೆಳಗಡೆಯಲ್ಲಿ ಬರುತ್ತೆ, ಕೆಳಗಡೆಯಿಂದ ಕೆಳಗೆಲ್ಲ ಗಿಡಗಳೆಲ್ಲ ಬಿಡ್ತಾರೆ, ವಾಪಸ್ ಅಲ್ಲೇ ಹೆಂಗ್ ನೀರು ಬರುತ್ತದು? ಅಲ್ಲಿ ಪೈಪ್ ಹಾಕೋರೆ. ಪೈಪ್ ಹಾಕೋರ? ಆ ನೀರು ಪೈಪ್ ಒಳಗೆ ನೀರು ಹೆಂಗ್ ಬರುತ್ತದು? ಹತ್ತೈತೆ ಮೋಟ್ರು. ಹಾಂ, ಮೋಟ್ರು ಯಾರು ಹಚ್ತಾರೆ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನೀನು? ನಾನಿಲ್ಲಿ ಇರೋದೇ ಇಲ್ಲಲ್ಲ, ಮೋಟ್ರ್ ಯಾರು ಹಚ್ತಾರೆ? ನನ್ಗೇನು ಗೊತ್ತು. ಮತ್ ನೀನ್ ಹೇಳ್ತಿದ್ದಲ್ಲ ನೀರ್ ಅಲ್ಲಿಂದ, ಮೋಟ್ರ್ ಎಲ್ಲಿಂದ ಹಚ್ತಾರ ಅವ್ರು ಹೇಳೋ, ಕೇಳ್ಕೊಂಡ್ ಬಾ, ಅಲ್ಲಿ ಇರ್ತಾರಲ್ಲ ಅವ್ರು. ನಾನು ಇಲ್ಲೇ ಇರ್ತೀನಿ, ನೀನ್ ಕೇಳ್ಕೊಂಡ್ ಬಾ. ಇಲ್ಲೊಂದೇನೋ ಇದೆ ಅಂತೆ. ಎಸ್ಸಿ ಚೆನ್ನಾಗಿದ್ದಾರೆ. ಇವನ್ಗೂ ಒಂದು ಮೈಕ್ ಹಾಕ್ಬಿಡ್ತೀನಿ, ಇರೋ ಜಾಸ್ತಿ ಮಾತಾಡ್ತಿದ್ದಾನೆ. ಮೈಕ್ ಕೊಡ್ಲಾ? ಎಷ್ಟೆಲ್ಲ ಮಿರಾಕಲ್ ಮಾಡೋರು ಇವ್ರು. ಹೌದಾ? ನಂಗಷ್ಟು ಗೊತ್ತಿಲ್ಲ, ನಿಂಗೆ ಏನಾದ್ರು ಗೊತ್ತಿದ್ರೆ ಹೇಳು. ಅಂದ್ರೆ ಅವ್ನು ಟ್ರೈ ಮಾಡ್ತಾ ಇರ್ತಾರೆ, ಅಂದ್ರೆ ಅವ್ನು ಸತ್ತಾಗ್ಲೂನ ಅಥವಾ ಸೂಪರ್ ಆಗಿದೆ. ಎರಡನೇ ಭಾಗ ವೇಟ್ ಮಾಡ್ಬೇಕು ಮಾಯಾ ಮಂತ್ರ ಮಾಡ್ತಾರಂತಲ್ಲ, ಆ ಥರ ಬರುತ್ತೆ ಅಥವಾ ಯಾವ ಥರ. ಹಾಂ, ಚೆಕ್ ಮಾಡೋಕ್ಕೆ ಅದೊಂದು ಸಾರಿ ಬಿಸಿ ಅನ್ನ ಬೇಯಿಸ್ತಾ ಇರ್ತಾರೆ, ಅದು ಅವ್ರ ಕೈ ಬಿಟ್ಟು ಚೆಕ್ ಮಾಡಿಬಿಟ್ಟು ಅದು ಏನೋ ಈ ಥರ ಹಲವಾರು. ಒಂದ್ ಮೂವಿ ಚಿಕ್ಕವರಿದ್ದಾಗ ನೋಡಿದ್ವಿ. ಯಾವಾಗ್ಲೂ ನಾನು ಅಂತೀನಿ, ದೂರದಿಂದ ತಗೊಂತ ನಾನೇನ್ ಬಾಬಾನ ಇಷ್ಟೊದ್ದ ಕೈ ಚಾಚಕ್ಕೆ ಅಂತ. ಚಿಕ್ಕವರಿದ್ದಾಗ ಆ ಮೂವೀಸ್ ಅಲ್ಲೆಲ್ಲ ನೋಡಿದೀವಿ ಅವ್ರ ಪವಾಡಗಳು. ಚೆನ್ನಾಗಿದೆ, ಬಟ್ ನೆನಪಿಲ್ಲ ಅಷ್ಟೊಂದು ಆ ಮೂವೀಸ್. ಮತ್ತೆ ನೋಡಿದ್ರೆ ರೀಕಾಲ್ ಆಗ್ಬೋದು, ಮೇ ಬಿ, ಗೊತ್ತಿಲ್ಲ. ಆದ್ರೆ ಆಕ್ಚುಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 7:30 ಆಗಿತ್ತು. ಇವಾಗ 7:45 ಆಗಿದೆ. ನಮಗೆ ಕರೆಕ್ಟ್ ಟೈಮ್ಗೆ ಆರತಿ ಸಿಕ್ತು ಹೋಗೋ ಅಷ್ಟರಲ್ಲಿ. ಅದಕ್ಕೋಸ್ಕರನೇ ನಾವು ಬೇಗ ಬಂದಿದ್ರು ಕೂಡ ಅದಕ್ಕೋಸ್ಕರನೇ ವೇಟ್ ಮಾಡ್ತಿದ್ವಿ, ಬಿಕಾಸ್ ನಮಗೆ ಆರತಿ ನೋಡಬೇಕು ಅಂತ ಆಸೆ ಇತ್ತು. ಫೈನಲಿ ನಮ್ಗೆ ಆರತಿ ಸಿಕ್ತು, ಮತ್ತೆ ಎಲ್ಲ ನೀಟಾಗಿ ಆಯಿತು ದರ್ಶನ, ಏನು ಹರಿಬರಿ ಇಲ್ದಿರ ಆರಾಮಾಗಾಯಿತು. ಇವಾಗ 7:30 ಆಗಿದೆ, 7:45 ಆಗಿದೆ. 7:30ಗೆ ದರ್ಶನ ಮುಗೀತು. ಇವಾಗ ಆಫ್ ಟು ಪುಣೆ ಬ್ಯಾಕ್. ಹೆಂಗಿತ್ತು ದರ್ಶನ? ಎಲ್ಲ ಚೆನ್ನಾಗಾಯ್ತು, ದರ್ಶನ ಎಲ್ಲ ಹೆಂಗಿತ್ತು? ಎಲ್ಲ ಚೆನ್ನಾಗಾಯ್ತು. ಅಂದರೆ ಅನ್ಕೊಂಡಿದ್ವಲ್ಲ ಅದೇ ಥರ ಆಯಿತು, ಅದೇ ಖುಷಿ. ಇವಾಗ ಲೇಟ್ ಆದರೂ ಪರವಾಗಿಲ್ಲ, ಬಟ್ ನಲ್ಲಿ ಏನು ಅನ್ಕೊಂಡಿದ್ವಲ್ಲ ಅದು ರೀಚ್ ಆಯಿತು. ದರ್ಶನ ಆಗಬೇಕು, ನೀನು ಕರೆಕ್ಟಾಗಿ ದರ್ಶನ ಆಯಿತು. ಓಡಿಸ್ತೇ ಇವಾಗ 3 ಅವರ್ ಮತ್ತೆ ಓಡಿಸ್ಲೇಬೇಕಲ್ಲ. ಓಕೆ ಗಾಯ್ಸ್, ಸಿ ಯು.